ಇವತ್ತಿನ ಪಬ್ಲಿಕ್ ಹೀರೋಗೆ ಹೋಗೋಣ. ರಾಮನಗರದ ನಿಂಗಣ್ಣ ಅವ್ರ ಕುರಿತು ಒಂದು ಸಣ್ಣ ವಿವರ ಇರುತ್ತೆ. ಆಮೇಲೆ ಇದಕ್ಕೆ ಮೊದಲು ನನ್ನ ಸಹೋದ್ಯೋಗಿ ದಿವ್ಯ ಜ್ಯೋತಿ ಅವ್ರ ಜೊತೆ ಮಾತಾಡಿರೋ ಸಂಭಾಷಣೆ ಕೂಡ ಹೀಗಿದೆ. ರಾಮನಗರ ತಾಲೂಕಿನ ಬಿಳಗುಂಬ ಸಮೀಪದ ಅರೇಹಳ್ಳಿ ಗ್ರಾಮದ ನಿಂಗಣ್ಣ ಸಾಲು ಮರಗಳನ್ನ ಬೆಳೆಸಿದ ಪರಿಸರ ಪ್ರೇಮಿ. ದಿನಗೂಲಿ ನೌಕರರಾಗಿರೋ ನಿಂಗಣ್ಣ ಕಳೆದ 20 ವರ್ಷಗಳಿಂದ ಬಿಳಗುಂಬ ಅರೇಹಳ್ಳಿ ನಡುವೆ ಸಾಲು ಮರಗಳನ್ನ ಬೆಳೆಸಿದ್ದಾರೆ. ಅರಣ್ಯ ಇಲಾಖೆಯಿಂದ ಸಸಿಗಳನ್ನ ತಂದು ಅರೇಹಳ್ಳಿಯ ಬಸವೇಶ್ವರ ದೇವಾಲಯದ ಬಳಿ ಗುಂಡು ತೋಪನ್ನೇ ನಿರ್ಮಿಸಿದ್ದಾರೆ. ಪತ್ನಿ ಮಗನ ಸಹಾಯದಿಂದ ಸಸಿಗಳಿಗೆ ನೀರುಣಿಸಿ ಯಶಸ್ವಿಯಾಗಿದ್ದಾರೆ. ಎಷ್ಟೇ ನಾವು ಸಂಪಾದನೆ ಮಾಡಿದ್ರು ಕೊನೆಗೆ ನಾವು ಸಹಾಯ ತಪ್ಪಲ್ಲ. ಅದಕ್ಕೆ ನಾನು ಮನಸ್ಸು ಗೊತ್ತು ಮರನಾರ ನೀಡುವನ ಒಂದು ನೆಳ್ಳಾರ ಐತೆ, ಓದೋರು ಬಂದವರು ನೆನ್ಕೋತಾರೆ. ಪಿತ್ರಾರ್ಜಿತ ಆಸ್ತಿ ಇಲ್ಲದೆ ಭೋಗ್ಯಕ್ಕೆ ಜಮೀನು ಪಡೆದು ಕೃಷಿ ಮಾಡಿದ್ರೂ ನಷ್ಟ ಅನುಭವಿಸಿ ಕೂಲಿ ಮಾಡುವಂತಾಯಿತು. ಈ ವೇಳೆ ಪರಿಸರ ಕಾಳಜಿ ಮೂಡಿದ್ದೇ ತಡ ಅರಣ್ಯ ಇಲಾಖೆಯಿಂದ ಸಸಿಗಳನ್ನ ತಂದು 950ಕ್ಕೂ ಹೆಚ್ಚು ಮರಗಳನ್ನ ಬೆಳೆಸಿದ್ದಾರೆ. ಅಲ್ಲದೆ ಚನ್ನಪಟ್ಟಣದ ಕಣ್ವ ಬಡಾವಣೆಯ ಉದ್ಯಾನವನ, ಮಳವಳ್ಳಿ ಸೇರಿದಂತೆ ಹಲವು ಕಡೆ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡ್ತಿದ್ದಾರೆ. ಬರಗಾಲದಲ್ಲಿ ಟ್ಯಾಂಕರ್ ಇಂದ ಹೊಡೆದು ಅವ್ನ ಹೆಂಡತಿ ಮಕ್ಕಳನ್ನೆಲ್ಲ ಕಟ್ಕೊಂಡು ಅವ್ನು ಹೊಟ್ಟೆ ಊಟ ಇಲ್ದಂಗೆ ಮಾಡವನೆ. ಸಂಜೆ ಗಂಟೆ ಮಳೆ ಕಡಿಯೋದು, ಕೆಮ್ಮುಳು ಕಟ್ಟೋದು, ಅವನ ಮಕ್ಕಳಿಗಂಟೆ ಎಚ್ಚಿತವಾಗಿ ರಕ್ಷಣೆ ಮಾಡಿದ್ದಾನೆ. ಅವ್ನಿಗೆ ಯಾರು ಸಹಕಾರ ಕೊಡಲ್ಲ, ಆದ್ರೂ ಶ್ರಮಜೀವಿ. ಒಟ್ಟಾರೆ ಸಾಲು ಮರದ ತಿಮ್ಮಕ್ಕನಂತೆ ನಿಂಗಣ್ಣ ಕೂಡ ಸಾಲು ಮರಗಳನ್ನ ನೆಟ್ಟು ಪೋಷಿಸುತ್ತಾ ಪರಿಸರ ಕಾಳಜಿ ತೋರ್ತಿದ್ದಾರೆ. ಇತರರಿಗೆ ಮಾದರಿಯಾಗಿದ್ದಾರೆ. ಹನುಮಂತಕ್ಕೆ ಪಡುವಣಗೆರೆ, ಪಬ್ಲಿಕ್ ಟಿವಿ, ರಾಮನಗರ. ಸಾಲು ಮರವನ್ನ ಬೆಳೆಸಿ ಈಗ ಅದರಿಂದನೇ ಖುಷಿ ಪಡ್ತಿರುವಂತಹ ನಿಂಗಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಮಾತನಾಡಿಸೋಣ. ನಿಂಗಣ್ಣ ಅವರೇ ನಮಸ್ತೆ. ನಮಸ್ಕಾರ. ಎಷ್ಟು ಖುಷಿ ಕೊಡ್ತಾ ಇದೆ ನಮ್ಗೆ ಮನಸ್ಸಿಗೆ ಏನಾರ ಒಂದು ಕೂಲಿ ಮಾಡ್ತಾ ಇದ್ವಲ್ಲ ನಾವು. ಕೂಲಿ ಮಾಡ್ಕೊಂಡೆ ಹೋದ್ರೆ ನಮ್ಗೆ ಜಮೀನು ಇರಲಿಲ್ಲ, ಪಾಲು ಪಟ್ಟೆ ಮಾಡ್ಕೊಂಡು ಕೂತಿದ್ದು. ನಮಗೆ ನೆನಪಿರಲ್ವಲ್ಲ, ಈ ಸತ್ರೆ ತಗೊಂಡೋಗಿ ಹಾಕ್ತಾರೆ ಗೊತ್ತಾಗಲ್ಲ. ಈಗ ಮರನಾರ ನೆಟ್ಟಿದ್ರೆ ಒಂದು ನೆನಪತ್ತದೆ ಅಂತ ಒಂದು ಮರ ನೆಟ್ಕೊಂಡೇ ಬಂದು. ಯಾವಾಗಿಂದ ಮಾಡ್ತಾ ಇದ್ದೀರಾ? 20 ವರ್ಷದಿಂದ ನೆಡ್ತಾ ಇದೀವಿ. ಇಲ್ಲಿವರೆಗೆ ಎಷ್ಟು ನೆಟ್ಟಿದ್ದೀರಾ? ಹಂಗಾದ್ರೆ ಈಗ 1000 ಗಿಡ ನೆಟ್ಟಿದೀವಿ. ಇಂಥ ಮರಗಳನ್ನೇ ನೆಡ್ಬೇಕು ಅಂತ ಏನಾದ್ರು ರೂಲ್ಸ್ಗಳು ಮಾಡ್ಕೊಂಡಿದ್ದೀರಾ? ಅಕ್ಕಿ ನಮಗೂ ಓದೋರ್ಗಾರ ನೆಳ್ಳಾರ ಆಗ್ಬೇಕು, ನಾವು ಅಕ್ಕಿ ಪಕ್ಷಿಗಾರು ಮೇವು ಆಗ್ಬೇಕು. ಯಾವ್ಯಾವ ಮರಗಳು ನೆಟ್ಟಿದ್ದೀರಾ ಇಲ್ಲಿವರೆಗೂ? ಎಲ್ಲ ಹಣ್ಣು ಗಿಡನೇ ಇಟ್ಟಿದೀವಿ. ಇವು ಆಲ್ದ ಗಿಡ, ಬಸರಿ ಗಿಡ, ಗೋಣಿ ಗಿಡ, ಮಾವಿನ ಗಿಡ, ನೆಲ್ಲಿ ಗಿಡ, ಬೇವಿನ ಗಿಡ, ಪಕ್ಷಿಗಳಿಗೆ ಅನುಕೂಲ ಆಗೋ ತರ ಎಲ್ಲ ಅನುಕೂಲ ಆಗ್ಬೇಕು. ಅಕ್ಕಿ ಪಕ್ಷಿಗಾರು ಮೇವು ಸಿಕ್ಬೇಕು. ನೀವು ಏನ್ ಕೆಲಸ ಮಾಡೋದು? ಕೂಲಿ ಮಾಡೋದು. ಕೂಲಿ ಮಾಡಿದ್ರೆ ಎಷ್ಟು ದುಡ್ಡು ಸಿಗುತ್ತೆ ನಿಮ್ಗೆ? ನಮಗೆ ಕೂಲಿ ಮಾಡೋದಂದ್ರೆ ಪಾಲಿಗೆ ಕಡಿ ತೋಟ ಗಿಡಿ ತೋಟ ಮಾಡವು. ಅದ್ರಲ್ಲಿ ನಾವು ಬಂದದ್ನ ಕೂಲಿ ಮಾಡ್ಕೊಂಡು ಹೆಂಡ್ರು ಮಕ್ಕಳು ನೋಡ್ಕೊಂಡು ಆ ಗಿಡನ ಬದುತ್ತರಲ್ಲಿ ಆಗ ಅವ್ರಿಗೂ ಜಮೀನವ್ರಿಗೂ ಕೊಟ್ಕೊಂಡು ನಾವು ಗಿಡ ನೆಟ್ಕೊಂಡು ನೀರು ಇಸ್ತಾ ಇದ್ದೋ. ಇಲ್ಲಿ ನಾವು ಜನಪದ ಲೋಕದಿಂದ ಹೋಗಿ ಸಸಿ ತಗೋ ಬರ್ತಿರಲ್ಲ, ಸಸಿಗೂ ದುಡ್ಡು ಕೊಡ್ಬೇಕಲ್ವಾ ನೀವು? ಇಲ್ಲ ಸಸಿ ಫ್ರೀ ಕೊಡೋರು. ಫ್ರೀ ಕೊಡ್ತಾರೆ. ಸೊ ತಗೊಂಬಂದ್ ನೆಡೋದು ಫ್ರೀ ಕೊಡೋರು. ತಗೊಂಬಂದ್ ನೆಡ್ಕೊಂಡು ನೀರು ಗೊಬ್ಬರ ಎಲ್ಲ ನಾವು ನಮ್ಗ ಸ್ವಂತ ನಮ್ಮ ಕೈಯಿಂದಾನೇ ಆಗ್ತಾ ಇದ್ದೋ. ಸಪೋರ್ಟ್ ಯಾರು ಮಾಡ್ತಾರೆ? ಅದು ಪೋತು ಅನ್ನೋದು ನಾನು ಹೆಂಡ್ರು ಮಕ್ಕಳು ಇಬ್ರು ಇದ್ರು, ನಾನು ಒಬ್ಬ 4 ಆಳು ಮಾಡವು. ಈಗ ಎಷ್ಟು ಜನ ಕೈ ಜೋಡಿಸಿದ್ದಾರೆ? ಈಗ ನಾವು ಒಬ್ಳು ಮಗಳು ಮದುವೆ ಮಾಡಿದೀನಿ, 3 ಆಳು ಇದ್ದೀವಿ, 3 ಆಳು ಮಾಡ್ತಾ ಇದ್ದೀವಿ. ಜನ ಸಪೋರ್ಟ್ ಮಾಡಲ್ವಾ? ನೀವ್ ನೆಟ್ಟಿದಿರಪ್ಪ, ನಾವು ನೀರ್ ಹಾಕಿ ಅದನ್ನ ಪೋಷಿಸ್ತೀವಿ ಅಂತ ಅನ್ನಲ್ವಾ? ಏನು ಅನ್ನಲ್ಲ, ಬರ್ತಾರೆ ಪರವಾಗಿಲ್ಲ ಕಣೋ ನೀ ಚೆನ್ನಾಗ್ ಮಾಡಿದಿ ಅನ್ಕೊಂಡು ಹೋಯ್ತಾರೆ. ನೀವ್ ಚೆನ್ನಾಗ್ ಮಾಡಿದೀರಾ ಸರಿ, ಅವರು ಅದನ್ನ ಫಾಲೋ ಮಾಡೋದ್ ಹೆಂಗೆ? ಅವ್ರ ಫಾಲೋ ಅಂದ್ರೆ ಅವ್ರಿಗೆ ಇಷ್ಟ ಇದ್ದವ್ರು ಮಾಡ್ತಾರೆ, ಇಷ್ಟ ಇಲ್ದವ್ರು ಏನ್ ಮಾಡಕ್ಕಾಯ್ತು? ಇಷ್ಟ ಇದ್ದವ್ರು ಬಂದಿದಾರ ಹಂಗೆ? ಕೆಲವ್ರಿಗೆ ಇಷ್ಟ ಬರ್ತದೆ, ಕೆಲವ್ರಿಗೆ ಏನು ಇಷ್ಟ ಪಡಲ್ಲ. ನಮ್ಗೆ ಮನಸ್ಸು ಬತ್ತು ನಾವು ನೆಟ್ತು. ಜಮೀನ್ ಗಿಮೀನ್ ಇಲ್ಲ, ಕಷ್ಟದ ಜೀವನ ಅಂತ ಹೇಳ್ತೀರಾ? ನಮ್ಗೆ ಜಮೀನ್ ಇಲ್ಲ. ನಾವು ಮಾಡೋದೆಲ್ಲ ನೋಡ್ಕೊಂಡು ಅವರು ನಮ್ಗೆ ಇದು ಸರ್ಕಾರದಿಂದ ಬಂದವೆ, ರಾಷ್ಟ್ರಪತಿ ರಾಜ್ಯಪಾಲರು ಇವರೆಲ್ಲ ಲಟ ಕಟ್ಟವ್ರೆ. ಅವ್ರು ನಮ್ ಮಾಡೋದ್ ನೋಡ್ಬಿಟ್ಟು ಕಳ್ಸವ್ರೆ. ಏನ್ ಅನ್ಸುತ್ತೆ ಅವೆಲ್ಲ ಬಂದಾಗ ನಿಮ್ಗೆ? ಏನು ಖುಷಿ ಆಯ್ತದೆ. ಇನ್ನು ಮಾಡ್ಬೇಕು ಅನ್ನೋ ಹುಮ್ಮಸ್ ಬರುತ್ತೆ. ಇನ್ನು ಮಾಡ್ತಾನೆ ಇದ್ದೀವಿ, ಇನ್ನು ಹುಮ್ಮಸ್ಸದೆ. ನಾವು ಇರೋ ಗಂಟನೂ ಮಾಡ್ತಾ ಇರ್ತೀವಿ. ಮನೆಯವ್ರು ಏನಂತಾರೆ? ನಿಮ್ಗೇನೋ ಕೆಲ್ಸದ ಜೊತೆಗೆ ಇದು ಮಾಡ್ಬೇಕು ಅಂತ ಅನ್ನಿಸ್ತು, ನಿಮ್ ಜೊತೆಗೆ ಅವರು ಮಾಡ್ಬೇಕು ಅಂತ ಅಂದ್ರಲ್ಲ ನೀವು, ಆಗ ಅವ್ರು ಏನಂತಿದ್ರು? ಈಗ ಏನು ಅನ್ನಕ್ಕಿಲ್ಲ, ಬದುನ ಏನೋ ಮಾಡಿದ್ರೆ ಏನೋ ಮಾಡ್ತಾರ ಅನ್ಬಿಟ್ಟು ನನ್ನ ಜೊತೆಲಿ ಕೈಗೂಡ್ಸೋರು. ಬರೋರು ಸೈಕಲಲ್ಲಿ ನೀರು ಹೊಡಿಯವು, ಅಲ್ಲಿಂದ ಬಂದು ಜನಪದ ಲೋಕದಿಂದ ನೀರು ಹೊಡಿಯವು. ದೂರದಿಂದ ನೀರು ತಂದು ಹಾಕ್ಬೇಕಾ? ದೂರದಿಂದ ಟ್ಯಾಂಕರ್ ಹಾಕಿ ನೀರು ಇವು.
ಕಷ್ಟ ಇದ್ರೂ ಕೂಡ ಅದ್ರಲ್ಲಿ ಖುಷಿ ಕಾಣ್ತಿದ್ದೀರಾ ನೀವು. ನಮ್ಗೆ ಸಮಾಧಾನ ಆಗೋದು, ಅಕ್ಕಿ ಪಕ್ಷಿಗಾರ ಮೇವಾಗೋದು, ಹೋಗೋರ್ಗೆಲ್ಲ ನೆಳ್ಳಾಗೋದು. ಎಷ್ಟು ಟಾರ್ಗೆಟ್ ಇದೆ ನಿಂಗಣ್ಣವ್ರಿಗೆ? ಇಷ್ಟು ಮರ ನೆಡ್ಬೇಕಪ್ಪ ನನ್ನ ಜೀವನದಲ್ಲಿ ನಾನು ಅಂತ ಎಷ್ಟು ಇಟ್ಕೊಂಡಿದ್ದೀರಾ ಟಾರ್ಗೆಟ್? ನಾವು ಇನ್ನೂ ಕೊನೆಗಂಟ ಕೈಲಾಗೋ ಗಂಟನೂ ನೆಡ್ತಾನೆ ಇರ್ತೀವಿ. ಯಾರು ಹೆಲ್ಪ್ ಮಾಡಲ್ವಾ ನಿಮಗೆ? ನಮ್ಗೆ ಯಾರು ಹೆಲ್ಪ್ ಮಾಡಿಲ್ಲ, ಸರ್ಕಾರದಿಂದ ಏನೂ ಬರ್ತಾ ಇಲ್ಲ. ಅಲ್ಲೆಲ್ಲೋ ನಮ್ಗೆ ಕೊಟ್ಟಿದ್ರು 1 ಲಕ್ಷ ಕೊಟ್ಟಿದ್ರು ಅಷ್ಟೇ. ಓಕೆ, ಅಂದ್ರೆ ಇದನ್ನ ಮಾಡ್ತಾ ಇರೋದಕ್ಕೆ ನಿಮಗೆ ಪ್ರೋತ್ಸಾಹ ಮಾಡಿ 1 ಲಕ್ಷ ಕೊಟ್ಟಿದ್ರು. ರಾಜ್ಪಾಟ್ರು ಒಂದು 10,000 ಕೊಟ್ಟಿದ್ರು. ಬಹಳ ಖುಷಿ ಆಗುತ್ತೆ ನಿಂಗಣ್ಣ ಅವರೇ. ಏನಾದರೂ ಹೇಳಕ್ ಬಯಸ್ತೀರಾ ಕೊನೆದಾಗಿ? ಅದೇ ನಮ್ದು ಸರ್ಕಾರದಿಂದ ನಮ್ಗೆ ಕೆಲಸ ಮಾಡಿ ನೋಡಿ ಕಳ್ಸೋರು 4 ಎಕರೆ ಜಮೀನು ಕೊಡು ಅಂತ. ಅವ್ರನ್ನ ಇಲ್ಲಿ ಹೋದ್ರೆ ಅವರು ನಾಳೆ ಬಾ ಇವತ್ತು ಬಾ ಅಂತಾರೆ. 4 ವರ್ಷದಿಂದನೂ ಆಲಿಸ್ತಾನೆ ಅವರೇ. ಅದೊಂದು ಆಗಬೇಕು ಅಂತ ಕೇಳ್ಕೊಂತಿದ್ದೀರಾ ಅಷ್ಟೇ, ಇನ್ನೇನು. ಓಕೆ, ನಿಮ್ಮ ಈ ಮಾತನ್ನ ಕೇಳಿಸ್ಕೊಂಡಿದ್ದೀವಿ. ಸರ್ಗೆ ಹೇಳ್ತೀನಿ ಈ ವಿಷಯವಾಗಿ, ಅವರು ಮಾತಾಡ್ತಾರೆ. ಓಕೆನಾ? ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕೆ. ನಿಮ್ಮ ಕೆಲಸ ಹೀಗೆ ಮುಂದುವರಿಲಿ.